ಹಾಯ್ ಎಲ್ಲರಿಗೂ, ಹೇಗಿದ್ದೀರೆಲ್ಲರೂ? ಇದು ಹಾರ್ವೆಸ್ಟಿಂಗ್ ವಿಡಿಯೋ. ನಮ್ಮ ಮನೆಯಲ್ಲಿ ತೊಂಡೆಕಾಯಿ ತುಂಬ ಆಗಿತ್ತು, ಹಾಗೆ ಇವತ್ತದನ್ನು ಹಾರ್ವೆಸ್ಟ್ ಮಾಡುವ ಅಂತ. ತುಂಬ ಆಗಿದೆ ಗಿಡದಲ್ಲಿ. ನಾನು ಇವತ್ತು ಸ್ವಲ್ಪ ಮೇಲಿಂದ ಮೇಲೆ ಕೊಯ್ಯೋದು. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಗಿಡದಲ್ಲಿ ಸಣ್ಣ ಸಣ್ಣ ತೊಂಡೆಕಾಯಿ ಆಗಿದ್ದು. ಈಗ ಇಷ್ಟು ದೊಡ್ಡದಾಗಿ ಎಲ್ಲ ಸಿಗ್ತಾ ಉಂಟು ನಮಗೆ. ಒಂದು 3-4 ಬಳ್ಳಿ ಉಂಟು. ಮತ್ತೆ ನಮ್ಮ ಮನೆಯಲ್ಲಿ 3 ಜನ ಇರೋದು, ಹಾಗೆ ತುಂಬ ಏನು ಬೇಕಾಗುವುದಿಲ್ಲ. ಒಂದು ಪದಾರ್ಥಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಕೊಯ್ಯೋದು, ಮತ್ತೆಲ್ಲ ಹಾಗೆಯೇ ಇರ್ತದೆ. ಎಲ್ಲ ಕೊಯ್ದ್ರೆ ಸಹ ಫ್ರಿಜ್ಜಲ್ಲಿ ಇಡಬೇಕಾಗ್ತದೆ, ಸುಮ್ಮನೆ ಎಂತಕ್ಕೆ ಅಂತ ಹಾಗೆ ಬಿಡೋದು. 4-5 ವರ್ಷದಿಂದ ನಮ್ಮ ಮನೆಯಲ್ಲಿ ತೊಂಡೆಕಾಯಿ ಬೆಳೀತಾ ಉಂಟು. ಈ ತೊಂಡೆಕಾಯಿಯಿಂದ ಉಪಯೋಗ ಎಂತ ಗೊತ್ತುಂಟಾ? ಒಂದು 15 ಇದ್ರೆ ಸಹ ಸಾಕಾಗ್ತದೆ. ಇದು ಪಲ್ಯ ಆಗಲಿ ಸಾಂಬಾರು ಮಾಡಲಿಕ್ಕೆ. ತರಕಾರಿ ತಿಂದರೆ ಒಳ್ಳೆದು ಅಂತ ಹೇಳ್ತಾರೆ, ಆದರೆ ಡೈಲಿ ತಿನ್ನಲಿಕ್ಕೆ ಅದು ಸಹ ಒಳ್ಳೆ ಆಗುದಿಲ್ಲ. ಎಲ್ಲ ಕೊಯ್ದಾದ್ಮೇಲೆ ಎಷ್ಟು ಸಿಕ್ಕಿದೆ ಅಂತ ನಾನು ತೋರಿಸ್ತೇನೆ. ಮತ್ತೆಂತ ಹೇಳಿದರೆ, ನಮಗೆ ತುಂಬ ಜಾಗ ಎಲ್ಲ ಎಂತಿಲ್ಲ, ಸಣ್ಣ ಮನೆ, ಸ್ವಲ್ಪ ಜಾಗ ಇರೋದು. ಅದರಲ್ಲಿ ಎಷ್ಟಾಗ್ತದೆ ಅಷ್ಟು ಬೆಳೆಸೋದು. ಎಲ್ಲರೂ ಮಾರ್ಕೆಟಿಂದ ಹಣ ಕೊಟ್ಟು ತರುವಾಗ ನಮಗೆ ಆಗ್ತದೆ, ನಮ್ಮ ಮನೆಯಲ್ಲಿ ಆಗ್ತದಲ್ಲ, ಎಷ್ಟು ಒಳ್ಳೆದಾಯಿತು ಅಂತ. ಲಾಸ್ಟ್ ಇಯರ್ ಉಂಟಲ್ಲ, ನಮ್ಮ ಮನೆಯಲ್ಲಿ 2 ಥರದ್ದು ತೊಂಡೆಕಾಯಿ ಆಗ್ತಾ ಇತ್ತು. ಈ ಸಲ ಒಂದೇ ಆಗ್ತಾ ಇರೋದು. ನಾನು ತೊಂಡೆಕಾಯಿ ಕೊಯ್ಯುವಾಗಲೇ ನನಗೆ ತುಂಬ ಸಿಕ್ಕಿತ್ತು. ಅದಾದಮೇಲೆ ಅಮ್ಮ ಕೂಡ ಕೊಯ್ಲಿಕ್ಕೆ ಹೋಗುವಾಗ ಅವರಿಗೆ ಸಹ ತುಂಬ ಸಿಕ್ಕಿತ್ತು. ಇದು ಕೊಯ್ದದೆಂತಕ್ಕೆ ಅಂದರೆ, ನಮ್ಮ ಮನೆಗೆ ಒಬ್ಬರು ಬಂದಿದ್ರು, ಹಾಗೆ ಅವರಿಗೆ ಸಹ ಕೊಡುವ ಅಂತ. ಇಲ್ಲದಿದ್ದರೆ ಸಹ ನಾವು ಯಾರಾದರೂ ಕೇಳಿದರೆ ಕೊಡ್ತೇವೆ. ಮತ್ತೆಂತ ಗೊತ್ತುಂಟ, ನಾನು ಕೂಡ ಈ ತೊಂಡೆಕಾಯಿಯಿಂದ ಒಂದು 2-3 ರೆಸಿಪಿ ಕೂಡ ಮಾಡಿದ್ದೇನೆ. ಸ್ವಲ್ಪ ದಿನ ಆದಮೇಲೆ ನಾನು ನಿಮಗೆ ಸಹ ಶೇರ್ ಮಾಡ್ತೇನೆ ಅದನ್ನು. ಸಣ್ಣ ಪುಟ್ಟ ತರಕಾರಿ ಎಲ್ಲ ಬೆಳೆಸಲಿಕ್ಕೆ ರೀಸನ್ ಅಂತ ಹೇಳಿದರೆ ಅದು ಅಪ್ಪನಿಗೆ ಇದರಲ್ಲಿ ಒಲವು ಎಲ್ಲ ಜಾಸ್ತಿ. ಮತ್ತೆಂತ ಗೊತ್ತುಂಟ, ನಮ್ಮ ಮನೆಯಲ್ಲಿ ಏನಾದರೂ ಗಮ್ಮತ್ತೆಲ್ಲ ಆದರೆ ಪಲ್ಯ ಯಾವಾಗ ಸಹ ಇದೆ ತೊಂಡೆಕಾಯಿ. ಇವತ್ತು ಹಾರ್ವೆಸ್ಟ್ ಮಾಡಿದ್ರಲ್ಲಿ ಸಾಧಾರಣ ಒಂದು 3.5 kg ಸಿಕ್ಕಿರ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಉಂಟಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೇನೆ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.